ಏನು ರಿಪೀಟ್ ಮಾಡಿ. ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮನೆ ವರಮಹಾಲಕ್ಷ್ಮಿ ನೋಡಿ. ವರಮಹಾಲಕ್ಷ್ಮಿ ಪೂಜೆ. ಇದು ಅಮೆರಿಕಾದಲ್ಲಿ ಡೆಕೋರೇಷನ್. ಒಬ್ರು ಫ್ರೆಂಡ್ ಮನೆಗೆ ಹೋಗಿದ್ವಿ, ಅಲ್ಲಿ ನನ್ನ ಮಗಳು ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. I love you, mommy. ಐ ಲವ್ ಯು ಟು ಚಿನ್ನ. ಇದರ ಫಾಲ್ mommy. ಎಸ್ ಬೇಬಿ, ಯು ಆರ್ ಸೋ ಕೇರ್ಫುಲ್. ಎಷ್ಟು ಶಾರಾಗಿ ತಗೊಂಡ್ಬಂದಿಟ್ಟೆ. Might let the thing to my mom in matching. ನಮ್ಮ ಗಾರ್ಡನಿಂದ ರೋಸ್ ಫ್ಲವರ್ ತಗೊಂಡ್ಬಂದು ದೇವ್ರಿಗೆ ಇಡ್ತಾ ಇದ್ದಾಳೆ ನಮ್ಮ ಪಾಪ. What he tells when we do it. ಇವತ್ತಿನ ಬ್ಲಾಗ್ನಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡುತ್ತಾರೆ ಅಮೆರಿಕಾದಲ್ಲಿ ಅಂತ ಚೆಕ್ ಮಾಡೋಣ. ಹಾಗೆ ನಮ್ಮನೇಲಿ ಹೇಗೆ ಮಾಡಿದ್ವಿ ಅಂತ ನೋಡ್ಬೋದು. ಇಲ್ಲಿ ತುಂಬಾನೇ ಈವೆಂಟ್ಸ್, ಸೊ ವ್ಲಾಗ್ಸ್ ಹಾಕೋದು ಲೇಟ್ ಆಗ್ತಾ ಇದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸರಿ, ಫಸ್ಟ್ ಬ್ಯಾಂಗ್ಳೂರ್ನಲ್ಲಿ ನಮ್ಮ ಮಮ್ಮಿ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ರು ಅಂತ ಇವಾಗ ನೀವು ಹೋಗಿ ನೋಡ್ಕೊಂಬನ್ನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ನೈವೇದ್ಯ ಮಾಡಿದ್ರು, ಹಾಗೇನೆ ಹೇಗೆ ಡೆಕೋರೇಷನ್ ಮಾಡಿದ್ರು ಅಂತ ಇಲ್ಲಿ ನೀವು ನೋಡ್ಬೋದು. ರೇನು ರನ ರನ ನೋಡಿದ್ರಲ್ವಾ, ಇಷ್ಟ ಆಯ್ತಾ? ಸರಿ, ಇವಾಗ ನಮ್ಮ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಮೆರಿಕಾದಲ್ಲಿ ಹೇಗೆ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ವಿ ಅಂತ ಬನ್ನಿ ಹೋಗೋಣ. ಇದು ಬೆಳಗ್ಗೆ. ಇವತ್ತು ಫಸ್ಟ್ ನಿಮಗೆ ನಮ್ಮ ಗಾರ್ಡನ್ನಲ್ಲಿ ತುಪ್ಪದ ಹೀರೆಕಾಯಿ ಬಿಟ್ಟಿದೆ. ತೆಲುಗುನಲ್ಲಿ ವಿಲ್ ಕಾಲ್ ಇಟ್ ಆಸ್ ನೇತಿ ಬೀರೆಕಾಯಿ, ಇಂಗ್ಲೀಷ್ನಲ್ಲಿ ಸ್ಪಾಂಜ್ ಗಾರ್ಡ್. ಹೇಗೆ ಬಿಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಸುಮ್ಮನೆ ಹಾಕಿದ್ದೀನಿ ನಾನು ಗಿಡನ. ಅದು ಇವಾಗ ಒಂದೆರಡು ಸಲ ಈಗಾಗಲೇ ಕಿತ್ತಿದ್ದೀನಿ, ನೀವಾಗಲೇ ನೋಡಿದ್ದೀರಾ ಅಂತ ಅನ್ಕೊತೀನಿ ಬ್ಲಾಗ್ನಲ್ಲಿ. ನಾನು ತುಪ್ಪದ ಹೀರೆಕಾಯಿ ಎಲ್ಲ ಕಿತ್ತಿ ತೋರಿಸಿರೋದು. ಇದು ಮತ್ತೆ ಬಿಟ್ಟಿದೆ. ಇವಾಗ ಇದನ್ನ ಇವಾಗ ಕಿತ್ಕೋಣ ಅಂತ ನೋಡ್ತಾ ಇದ್ದೀವಿ. ಇದು ನೋಡಿ ಮಿಂಟ್ ಲೀವ್ ಸೀಡ್ಸ್. ನಾನು ಇವತ್ತು ನೋಡಿರಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮಿಂಟ್ ಲೀವ್ ಸೀಡ್ಸ್ ಆಗುತ್ತೆ ಇದು. ಸೊ ಇದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ಇಯರ್ ಮತ್ತೆ ಹಾಕೊಬೋದು. So these are mint leaf seeds. These are tomatoes. I have put lot of tomato plants. ಎಷ್ಟೊಂದು ಟೊಮ್ಯಾಟೋಗಳು ಬಿಟ್ಟಿದೆ ಇವಾಗ ನಮ್ಮ ಮನೆಯಲ್ಲಿ. ಇದು ರೆಡ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಅನ್ಕೊತೀನಿ. ಮತ್ತೆ ನಾನು ಗೋಂಗೂರ ಸೊಪ್ಪು ಸಹ ಹಾಕಿದ್ದೀನಿ. ಪ್ಲಾಂಟ್ ಕಡ್ಡಿಗಳನ್ನ ತೊಗೊಂಬಂದು ಹಾಕಿದ್ರೆ ಅದು ಗಿಡಗಳು ಚೆನ್ನಾಗಾಗಿ ಇವಾಗ ಎಲೆಗಳು ಬಿಡ್ತಾ ಇದೆ, ಇವಾಗ ಚಿಗುರ್ತಾ ಇದೆ. ತುಂಬ ಬೆಳೆದಾಗ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಇದನ್ನ ಹಾಕೋದು ಅಂತ. ಮತ್ತೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಹಾಕ್ತೀನಿ, ಅವಾಗ ನೋಡಿ. Very fast. Everyone, these are more planted. And this is a big plant, and this is also a big plant. To go to very big Victoria. ಇಲ್ಲಿ ಹಿಂದೆ ಕಾಣ್ತಾ ಇದ್ದೀರಾ, ಆ ಬಳ್ಳಿ ಬಂದು ಚಿಕ್ಕಡಕಾಯ್ದು. ಈ ತರ ಹಿಂದೆಗಡೆ ನಾನು ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಏನೇನಾದ್ರೂ ಬರ್ತಾ ಇರುತ್ತೆ. ಮಿಂಟ್ ಲೀವ್ಸ್, ಚಿಕ್ಕಡಕಾಯಿ, ಟೊಮ್ಯಾಟೋಸ್, ಮತ್ತೆ ದಂಟನ್ ಸೊಪ್ಪು, ಮತ್ತೆ ಗೋಂಗೂರ. ಪಾಪು ಏನೋ ಹೇಳ್ತಾ ಇದ್ದಾಳೆ ಕೇಳಿ. ಆ ಗಿಡ ಅವ್ರ ಅಪ್ಪಗಿಂತ ಹೈಟ್ ಇದೆ ಅಂತೆ. ಹೌದು, ಇದು ಆಲ್ಮೋಸ್ಟ್ 6 feet ಹೈಟ್ ಇದೆ. ಇದು ಅಮ್ಯಾರಾಂಥಸ್ ಲೀವ್ಸ್, ತೋಟಕೂರ, ದಂಟನ್ ಸೊಪ್ಪು. I love my little plant. This is taller than that. ಇಲ್ಲಿ ಇನ್ನೊಂದು ಹೂವುಗಳದ್ದು ಜಸ್ಟ್ ವೈಲ್ಡ್ ಫ್ಲವರ್ಸ್ ಸೀಡ್ಸ್ ತೊಗೊಬಂದು ಹಾಕಿದ್ರೆ ಅದು ಆ ಥರ ಹೂವು ಎಲ್ಲ ಬಿಟ್ಟಿದೆ. ಇದು ನನ್ನ ಲಿಟಲ್ ಗಾರ್ಡನ್, ನಮ್ಮ ಪಾಪುದು ಲಿಟಲ್ ಗಾರ್ಡನ್ ಅಂತ ಅವಳು ಹೇಳ್ಕೊತಾಳೆ. ಈ ಗಾರ್ಡನ್ ನಮ್ಮ ಪಾಪುದಂತ. ಸೊ ಗಾರ್ಡನ್ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಖಾಲಿ ಮಾಡ್ತಾ ಇದ್ದಾಳೆ ಪೇಸ್ನ. ನಾನು ಬರೋಷ್ಟೆಲ್ಲ ನಾನು ಸ್ಟಾಪ್ ಮಾಡ್ತಾ ಇದ್ದಾಳೆ. ನಾನು ಬರೋಕ್ಕಿಂತ ಮುಂಚೆ ನೋಡಿ ಟಿ ವಿ ನೋಡ್ತಾ ಇದ್ದಾಳೆ ಅಂತ ಬಿಟ್ಬಿಟ್ಟೋದ್ರೆ ಇದೆಲ್ಲ ಮಾಡಿದಾಳೆ ನಮ್ಮ ಪಾಪು. ನೋಡಿ ಎಲ್ಲ ನಿಂತಿದ್ದಾಳೆ. ಇಲ್ಲಿದೆ ನೋಡಿ. ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ, ಮತ್ತು ರೈಸ್, ಮತ್ತು
ಮತ್ತು ಕಡಲೆಕಾಳು ಹಸಿದು ರಸಮ್ಮು ಮತ್ತು ಚಿತ್ರಾನ್ನ ಮತ್ತು ಇವಾಗ ಪಾಯಸ. ಸೊ ಇದಿಷ್ಟು ಮಾಡ್ತಾಯಿದ್ದೀನಿ ಇವಾಗ. ಸೊ ಇದಿಷ್ಟು ರೆಡಿ ಇದೆ. ಲೇಡಿ ಬಗ್ಗು ತೋರಿಸು, ನೋಡ್ತೀನಿ ಹ್ಞೂ ಹಿಂಗಿದೆ ಲೇಡಿ ಬಗ್ಗು. ಇಲ್ಲಿ ನೋಡಿ ಹೆಡ್ ಬೇರೆ ಇದೆ, ಇಲ್ಲಿ ಹೆಡ್ ಇದು ಬಾಡಿ ಲೇಡಿ ಬಗ್ದು. ಓ ಚೆನ್ನಾಗಿ ಮಾಡಿದೆ ಚಿನ್ನಿ, ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಬಂಗಾರ. ಯು ಡನ್ ವೆಲ್ ಚಿನ್ನಮ್ಮ. ಏನು ಫರ್ಗೊಟ್ ಮಾಡಿದ್ಯೋ? ಇಯರ್ಸ್ ಇದೆಯಾ ಅದಕ್ಕೆ? ಇಯರ್ಸ್ ಆಗ್ತಾಯಿದೆ ನೋಡಿ, ತೋರಿಸು. ಸಿ ಶಿ ಹಸ್ ಪುಟ್ ಇಯರ್ಸ್ ಆಲ್ಸೋ ಫಾರ್ ಲೇಡಿ ಬಗ್. ದಿಸ್ ಇಸ್ ಲೇಡಿ ಬಗ್. ವಾ, ಅವರ್ ಇಯರ್ಸ್. ಅಡುಗೆ ಆದಮೇಲೆ ಪಾಪುನ ರೆಡಿ ಮಾಡಿದೆ. ರೋಸ್ ಕಿತ್ಕೋಣ ಅಂತ ಹಿಂದೆ ಗಾರ್ಡನ್ಗೆ ಬಂದಿದ್ದೀವಿ. ಅದ್ರ ಜೊತೆ ವಿಡಿಯೋ ಫೋಟೋ ತೆಗಿಯಮ್ಮ ಅಂತ ನಿಂತ್ಕೊಂಡಿದ್ದಾಳೆ ನಮ್ಮ ಪಾಪು. ಈ ಡ್ರೆಸ್ಸು ಆ್ಯಕ್ಚುಲಿ ಅವಳು 3rd ಇಯರ್ ಬರ್ಡೇಗೆ ಹಾಕಿದ್ದೆ, ಇನ್ನೊಂದು ಡ್ರೆಸ್ಸು ಹಾಕಿದ್ದೆ. ಬಟ್ 3rd ಇಯರ್ ಬರ್ಡೇ ವಿಡಿಯೋ ಇನ್ನೂ ಹಾಕಿಲ್ಲ, ಅದನ್ನು ಹಾಕ್ತೀನಿ. ನಾವಿಬ್ಬರು ಇವತ್ತು ಟ್ವಿನ್ನಿಂಗ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ. ಇಬ್ಬರೂ ಒಂದೇ ಥರ ಡ್ರೆಸ್ ಹಾಕಿದ್ದೀವಿ ಇವತ್ತು. ಈಗ ಇಲ್ಲಿ ಬಿಟ್ಟರೆ ರೋಸಸ್ ಎಲ್ಲ ಕಟ್ ಮಾಡ್ಕೊಂಡು ತೊಗೊಂಡೋಗಿ ದೇವ್ರಿಗೆ ಇಡಬೇಕು. ಇದು ಇದನ್ನ ಕಟ್ ಮಾಡಿ ಕೆಳಗಡೆ ರೋಸಸ್ ಪಾಪ ಕಟ್ ಮಾಡಿದಾಗ ವಿ ಕಟ್ ದ ರೋಸಸ್ ನಾವು. ಇದು ವರಮಹಾಲಕ್ಷ್ಮಿ ಪೂಜೆಗೆ ಇವಾಗ ದೇವರಿಗೆ. ಚಿನ್ನಮ್ಮ ರೋಸ್ ತಗೊಂಡ್ ಬಾ, ಜೇಜಿಗಿಡುವಂತೆ. ಒಳಗೋಗು. ಇದು ಜೇಜಿಗೆ ಎವ್ರಿವನ್. ಇದು ಜೇಜಿಗೆ ಎವ್ರಿವನ್. ಜೇಜಿಗಿಡು. ಹೋಗು. ಇದು ಜೇಜಿಗೆ. ಲಕ್ಷ್ಮೀ ಜೇಜಿ ಇಡ್ಡಿ ನೋಡಲ್ಲ, ಡೆಕೋರೇಷನ್ ಮಾಡಿದ್ದೀನಿ ಜೇಜಿಗೆ. ಇಲ್ಲಿ 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 ಲಕ್ಷ್ಮೀ ಜೇಜಿ ಇಲ್ಲಿಡು, ಲಕ್ಷ್ಮೀ ಜೇಜಿಗಿಡು. ಏನು ಚಿನ್ನ? ಜುವೆಲ್ಸ್, ಮನಿ ಆ್ಯಂಡ್ ಕಾಯಿನ್ಸ್. ಸಿರಿಗೆ ಈಗ ದೇವ್ರಿಗೆ ರೆಡಿ ಮಾಡೋದು ತುಂಬ ಚೆನ್ನಾಗಿ ಗೊತ್ತು. ತಂತಾನಾಗಿ ಹೂವು ಇಡೋದು, ಕುಂಕುಮ ಇಡೋದು, ದೀಪಕ್ಕೆ ಎಣ್ಣೆ ಹಾಕೋದು ಎಲ್ಲನೂ ಕಲಿತ್ಬಿಟ್ಟಿದ್ದಾಳೆ. ಮತ್ತು ಸ್ತೋತ್ರಗಳನ್ನ ಹೇಳ್ತಾಳೆ. ಹಾಗೇನೆ ಊದಿನ ಕಡ್ಡಿ ಸಹ ಹೊಡೆ ತೆಕ್ಕೊಡೋದು. ದೀಪ ಹಚ್ಚೋಕ್ಕೆಲ್ಲ ನಾವು ಬಿಡೋದಿಲ್ಲ ಅಷ್ಟೇ. ಲಕ್ಷ್ಮೀ ಜೇಜಿಗೆ ಹೂವು ಇಟ್ಟೆ. ಲಕ್ಷ್ಮೀ ಜೇಜಿಗೆ ಹೂವು ಇಟ್ಟೆ, ಆಮೇಲೆ ಅಮ್ಮ ಕಾಯಿನ್ ಇಟ್ಟೆ, ಆಮೇಲೆ ನೆಕ್ಲೇಟ್ ಇಟ್ಟೆ. ಡೆಕೋರೇಷನ್ ನೆಕ್ಲೇಟ್ ಅದು ಇದು ಲೈಟ್. ಇವನ್ ಆರೆಂಜ್. ಲಕ್ಷ್ಮೀ ಜೇಜಿಗೆ ಹೂವು ಇಟ್ಟೆ, ನಮ್ಮಮ್ಮ ಕಾಯಿನ್ಸು ಜ್ಯುವೆಲ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ನಮ್ಮ ಪಾಪು. ಜೇಜಿಗೆ ಇಡಬೇಕು, ಪೂಜೆ ಮಾಡಬೇಕು. ಹೂವು ಇಟ್ಟಿದ್ದಾಯಿತು, ಇವಾಗ ಕುಂಕುಮ ಇಡ್ತಾ ಇದ್ದಾಳೆ ದೇವರಿಗೆ ನಮ್ಮ ಪಾಪು. ಗುಡ್ ಜಾಬ್. ಲಕ್ಷ್ಮೀ ಜೇಜಿ ಕುಂಕುಮ ಇಟ್ಟ ನೀನು? ಎಲ್ಲಿ? ಅಲ್ಲಿಟ್ಟ. ಕುಂಕುಮ ಇಟ್ಟಿದ ನಮ್ಮ ಪಾಪು ಲಕ್ಷ್ಮೀ ಜೇಜಿಗೆ. ದೇವರಿಗೆ ರೆಡಿ ಮಾಡಿದಾಯಿತು. ಇವಾಗ ನಮ್ಮ ಸೀರೆ ದೀಪಕ್ಕೆ ರೆಡಿ ಮಾಡ್ತಾ ಇದ್ದಾಳೆ, ಆಯಿಲೆಲ್ಲ ಹಾಕಿ. ಇನಫ್. ಸಾಕು. ಗುಡ್ ಜಾಬ್ ಚಿನ್ನ. ಕೆಳಗಡೆ ಇಟ್ಬಿಡಪ್ಪ, ಅಲ್ಲಿಡ್ಬಾರ್ದು, ಕೆಳಗಡೆ ಇಡು. ಅಲ್ಲಿ ನೈವೇದ್ಯ ತೊಗೊಂಬಂದು ಇಡ್ತೀಯಪ್ಪ ಜೇಜಿಗೆ. ಅಲ್ಲಿ ಟಿಶ್ಯೂ ಎತ್ಕೊಂಡು ಒರೆಸ್ಕೊಂಡು ಹೋಗು. ತಂದ್ಬಿಡು, ಹಂಗೆ ಇಲ್ಲಿಡು.
ಒರೆಸ್ಕೊಂಡು ಮತ್ತೆ ಬೇಕಾಗುತ್ತೆ. ದೇವರಿಗೆ ನೈವೇದ್ಯಕ್ಕೆ ಪಾಯಸ, ತೆಂಗಿನಕಾಯಿ ಚಿತ್ರಾನ್ನ, ಅನ್ನ, ರಸಮು ಮತ್ತು ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ. ಸಿಂಪಲಾಗೇ ಮಾಡ್ತೀನಿ ಯಾವಾಗ್ಲೂ. ನಮ್ಮ ಸಿರಿ ನೋಡಿ ಹುಷಾರಾಗಿ ತೊಗೊಂಬಂದು ನೈವೇದ್ಯನ ದೇವ್ರ ಮುಂದೆ ಇಡ್ತಾಳೆ, ಒಂಚೂರು ಚಲ್ದಿಲ್ದಂಗೆ. Here, Gigi. It didn't fall. It didn't fall, Mommy. ಎಸ್ ಬೇಬಿ, ಯು ಆರ್ ಸೋ ಕೇರ್ಫುಲ್. ಎಷ್ಟು ಹುಷಾರಾಗಿ ತೊಗೊಂಬಂದಿಟ್ಟೆ ಚಿನ್ನ ಜೇಜಿಗೆ. The Lakshmi Gigi will be happy. All the Gigis will be happy of me. ಯಾ ಏನಂತ ಚಿನ್ನ. ಸೊ ನಮ್ಮ ಪಾಪು ತೊಗೊಂಡು ಬಂದು ನೈವೇದ್ಯನ ದೇವ್ರಿಗೆ ಇಟ್ಟಿದ್ದಾಳ. ಇವಾಗ ಪೂಜೆ ಮಾಡಬೇಕು. ಸೊ ಇದಿಷ್ಟು ನಮಗೆ ನಮ್ಮ ಮನೆಯಲ್ಲಿ ಡೆಕೋರೇಷನ್ ಅಷ್ಟೇ ದೇವರಿಗೆ. Perfect. ನಾವು ಇಟ್ಸ್ ಪರ್ಫೆಕ್ಟ್. Yeah, now I'm perfect for the Gigi. You love this. ಜೇಜಿ ವಿಲ್ ಲವ್ ಇಟ್. Yeah, Gigi will love it here. If not be here, that is. Mommy, you put this long line here. No, it will be like this, like there. That's all you need to do. ಥ್ಯಾಂಕ್ ಯು ಬೇಬಿ, ಯು ಹೆಲ್ಪ್ ಮಿ ಅ ಲಾಟ್. ನಗು ನೋಡು ಅದರದ್ದು, ನನ್ನ ಚಿನ್ನಿ ಬಂಗಾರದ್ದು. I love you, Mommy. ಐ ಲವ್ ಯು ಟು ಚಿನ್ನ. Hi, everyone. Might let the things to my mom in matching. ಯಾ, ವಿಲ್ ಶೋ ಅವರ್ ಡ್ರೆಸ್ಸಸ್ ಲೇಟರ್. Now tell hi, namaste, welcome to our channel. Hi, Namaste, welcome to my channel. Today is Today is ವರಮಹಾಲಕ್ಷ್ಮಿ Walama Lakshmi Gigi ಪೂಜೆ. Puja. Walama Lakshmi Puja. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಯಾವಾಗಲೂ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬ. ಪಾಪದ ಜ್ಯುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. 2 ಜ್ಯುವೆಲ್ ಯಾರು ತಕ್ಕೊಟ್ಟಿದ್ದಮ್ಮ ನಿಂಗೆ? Amama. ಸರಿ, ಈ ಡ್ರೆಸ್ ಯಾರು ತಕ್ಕೊಟ್ಟಿದ್ದೆ ನೋಡೋಣ. Amama ತಕ್ಕೊಡೆ. ಇದು ಏನು ತಕ್ಕೊಟ್ಟಿದ್ದ ಅಮ್ಮಮ್ಮ? ಇದೆ. ಯಾವುದು? ಈ ಡ್ರೆಸ್ ಅಮ್ಮಮ್ಮ ತಕ್ಕೊಟ್ಟಿದ್ದ ನಿನಗ? ನನಗೆ? You are wearing it. ಓಕೆ, ಐ ಆಮ್ ವೇರಿಂಗ್ ಇಟ್. ಯಾರು ತಕ್ಕೊಟ್ರು? ನನಗೆ ಯಾರು ತಕ್ಕೊಟ್ರು? Amama. ಅಮ್ಮಮ್ಮ ತಕ್ಕೊಟ್ಟ. ಸೊ ಇದೆರಡು ಡ್ರೆಸ್ಸು ನಮ್ಮಮ್ಮ ನನಗೆ ಮತ್ತು ನಮ್ಮ ಪಾಪುಗೆ ತಂದು ಕೊಟ್ಟಿದ್ದು. ನಾವಿಬ್ಬರು ಈ ಥರ ರೆಡಿ ಆಗಿದ್ವಿ. ಮತ್ತೆ ತೋರಿಸ್ತೀವಿ ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ ಅಂದರೆ ಅಮೇರಿಕಾದಲ್ಲಿ ಹೇಗೆ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಈಗಾಗಲೇ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸು ಅಂದರೆ ಪ್ರೀವಿಯಸ್ ವರ್ಷಗಳದೆಲ್ಲ ಹಾಕಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡಿ. ಪಾಪ ಅವಾಗಿನ ತುಂಬ ಪುಟ್ಟವಳು. ಈ ವರ್ಷ ಹೇಗೆ ಮಾಡ್ತಾ ಇದ್ದೀವಿ ಅಂತ ಇವಾಗ ನೋಡಿ. ನಮ್ಮ ಪಾಪು ಬರ್ಡ್ಸ್ನ ನೋಡ್ತಾ ಇದ್ದಾಳೆ. ಇಲ್ಲಿ ವಿಡಿಯೋ ನೋಡು ಅಂದರೆ. ಹಾಂ, ಸೊ ಇವತ್ತು ಈ ಡ್ರೆಸ್ ಹಾಕೋಣ ಅಂತ. ಆ್ಯಕ್ಚುಲಿ ಪಾಪು ಬರ್ಡೇಗೆ ಈ ಡ್ರೆಸ್ನ ಈಗಾಗಲೇ ಹಾಕಿದ್ದೀನಿ ನಾನು. 2 ಡ್ರೆಸ್ಸಸ್ ಇದು ಮಾಡಿದ್ದೆ, ಹಾಕಿದ್ದೆ ಪಾಪು ಬರ್ಡೇಗೆ, 3rd ಇಯರ್ ಬರ್ಡೇಗೆ. ಈ ಡ್ರೆಸ್ಸು ಮತ್ತು ಇನ್ನೊಂದು ಡ್ರೆಸ್ಸು. ಮತ್ತೆ ಇವಾಗ ಈ ಡ್ರೆಸ್ ಹಾಕಿದ್ದೆ. ಅಮ್ಮಮ್ಮ ತೊಗೊಂಬಂದು ಕೊಟ್ಟರು. ಅವ್ರ ಅಮ್ಮಮ್ಮ ನಮ್ಮಮ್ಮ ತೊಗೊಂಬಂದು ಕೊಟ್ಟರು. ಸೇಮ್ ಇಬ್ಬರಿಗೂ ಹಾಕ್ಕೊಳ್ಳಿ ಅಂತ. My mom doing the same dress than me. ಸೊ ವಿ ಆರ್ ಟ್ವಿನ್ನಿಂಗ್ ಟುಡೇ. ಟ್ವಿನ್ನಿಂಗ್, ಸೇಮ್ ಡ್ರೆಸ್. ಫುಲ್ ಡ್ರೆಸ್ ಹೇಗಿದೆ ಅಂತ ಮತ್ತೆ ತೋರಿಸ್ತೀನಿ. ಇವಾಗ ನಂಗೆ ವೀಡಿಯೋ ಹಿಡಿಯೋಕೆ ಆಗ್ತಾ ಇಲ್ಲ. ಶಿವ ಬರ್ಬೇಕು ನಮ್ಮ ವೀಡಿಯೋ ತೆಗಿಯೋಕ್ಕೆ. ಸೊ ಅವ್ರು ಬಂದಮೇಲೆ ತೋರಿಸ್ತೀನಿ. ಸೊ ಹಾಗೆಯೇ ಶಿವ ಬರ್ಡೇ ಇದೆ, ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. Daddy birthday is tomorrow, so we'll celebrate Daddy's birthday soon. Then when it be Daddy's birthday, then we'll decorate the living room. Then we will put the light that day. Yeah, we'll decorate the living room and we'll surprise Daddy. Actually ಶಿವ ಏನು ಡೆಕೋರೇಷನ್ ಬೇಡ ಅಂತ ಹೇಳಿದ್ದಾರೆ, ನೋಡಬೇಕು. We'll see what he tells when we do it. ಡೆಕೋರೇಷನ್ ಮಾಡಬೇಕಾ? Oh, let's see what he tells us. ಓಕೆ, ಲೆಟ್ಸ್ ಸಿ ವಾಟ್ಸ್ ಹಿ ಟೆಲ್ಸ್ ಅಸ್ ಅಂತೆ. ಡೆಕೋರೇಷನ್ ಮಾಡಬೇಕಂತೆ ಅವ್ರ ಡ್ಯಾಡಿ ಬರ್ಡೇಗೆ. ಸೊ He will love it. ವಿಲ್ ಲವ್ ಇಟ್. ಯಾ, If he don't love it, then we have to take it off. If he love it, we didn't take it off. okay, if we don't love it, we'll take it off. If she loves it, we'll not take it off. The decoration will be like that. Okay, Daddy will love it. Whatever you do, Daddy will love it. Mommy's like a balloon and I am like a balloon.
one night. ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾಯ್ತು. ಶಿವ ಮನೆಯಿಂದ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿರಿ ಊದಿನ ಕಡ್ಡಿ ಎಲ್ಲ ರೆಡಿ ಮಾಡಿರ್ತಾ ಇದ್ದಾಳೆ ಪೂಜೆಗೆ ಅಂತ. ಪೂಜೆ ಆದಮೇಲೆ ಈವ್ನಿಂಗ್ ನಾವು ಹಳದಿ ಕುಂಕುಮಕ್ಕೆ ಕರೆದಿದ್ದಾರೆ, ಹೋಗಬೇಕು ಫ್ರೆಂಡ್ಸ್ ಮನೆಗೆ ಇಲ್ಲಿ ಕಮ್ಯುನಿಟಿನಲ್ಲಿ. ಅಪ್ಪಂಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾಳೆ, ನೋಡಿ ನಮ್ಮ ಸಿರಿ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ ಡ್ಯಾಡಿ ನೀನು ಅಂತ. ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸಿರಿಗೆ. You are good on you, that's it. Thank you, baby. ಡ್ಯಾಡಿ ಡ್ರೆಸ್ ಲುಕ್ ಗುಡ್. Wait, come on. ಬಾಯ್ ನೀನು Oh, you Chinni. take it. Wait. His dad forgotten his mobile. ಓಕೆ he'll get it. ಬೆಂಡ್ ಮಾಡಿ ಪ್ರೆಸ್ ಮಾಡೋಣ. ಹಾಂ ಸ್ಟ್ರೈಟ್ ಪ್ರೆಸ್ ಮಾಡಿ. ನಾವು ಈ ಹಬ್ಬಗಳೆಲ್ಲ ಮಾಡೋದ್ರಿಂದ ನಮ್ಮ ಸಿರಿಗೆ ನಮ್ಮ ಟ್ರೆಡಿಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ನಾನು ಹೇಳ್ಕೊಡ್ತೀನಿ ನೋಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಏನು ರಿಪೀಟ್ ಮಾಡಿ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ದೀಪ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರದಾಸೆ ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಕಾಪಾಡಮ್ಮ. ನೀಟಿ ಕಾಪಾಡ. Dari tana dari tana na tana da diana ta dim dum tana ta dim tana dim dum tana ta dim tana dim dum tana. ಹಾಂ ಚೂರು తీసుకో. కలకలు ఇంకోసారి ఇంకోసారి. ಹ್ಯಾಪಿ Happy ವರಮಹಾಲಕ್ಷ್ಮಿ ಫೆಸ್ಟಿವಲ್ festival, ಟು ಎವ್ರಿವನ್. everyone. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ವರಮಹಾಲಕ್ಷ್ಮಿ ಪಂಡುಗ ಶುಭಾಕಾಂಕ್ಷೆಗಳು. ಸಿರಿ ಅವಳೊಬ್ಳೆ ಪೂಜೆ ಮಾಡಬೇಕು ಅಂದ್ಲು, ಸರಿ ಬೇಡ ಅಂತ ನಾನು ಪೂಜೆ ಮಾಡಿಸ್ದೆ. ಅದಾದ್ಮೇಲೆ ಪ್ರದಕ್ಷಿಣೆ ಹಾಕಿ ಅಡ್ಬಿದ್ದೆ ನಮ್ಮ ಪಾಪು ದೇವ್ರಿಗೆ. ರೌಂಡ್ ಚೈನ್ ಇಲ್ಲ ಇಲ್ಲ. ರೌಂಡ್ 4 3 ರೌಂಡ್ 2 3 ಇನ್ನೊಂದು ಕರೆಕ್ಟಾಗಿ ಅಡ್ಬೇಳಪ್ಪ. Okay. ತಲೆ ಇಡು ಕೆಳಗಡೆ. ಸರಿ ಬಾ. ಈಗ ಹಲ್ದಿ ಕುಂಕುಮ್ಗೆ ಅಂತ ನಮ್ಮ ಫ್ರೆಂಡ್ ಅನು ಮನೆಗೆ ಹೋಗ್ತಾ ಇದ್ದೀವಿ. Tana dim tana ta dim ta. ಈಗ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಅರ್ಶಿನ ಕುಂಕುಮಕ್ಕೆ ಅಂತ. ಅವ್ರ ಮನೇಲಿ ಕರೆದಿದ್ದಾರೆ ಹಲ್ದಿ ಕುಂಕುಮ್ಗೆ. ದೇವ್ರ ಅಲಂಕಾರ ಚೆನ್ನಾಗಿ ಮಾಡಿದ್ರು. ಪೇಂಟಿಂಗ್ ಬಂದು ಅನು ಅವ್ರ ಅಮ್ಮ ಮಾಡಿರೋದು ಚೆನ್ನಾಗಿ ಮಾಡಿದ್ರು. ಮತ್ತು ಅನು ಇದು ಪ್ರಸಾದ ಎಲ್ಲ ರೆಡಿ ಮಾಡಿದ್ರು, ನಮಗೆ ಕೊಟ್ಟರು ತಿನ್ನೋದಕ್ಕೆ. ನಾವು ಎಲ್ಲ ತಿಂದ್ವಿ. ಮತ್ತೆ ಅಲ್ಲಿಂದ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ವರಮಹಾಲಕ್ಷ್ಮಿ ಅವ್ರು ಈ ಥರ ರೆಡಿ ಮಾಡಿದ್ರು. ನಾನು ಪಾಪು ಹಂಗೆ ಒಂದು ಫೋಟೋ ಇಡ್ಸ್ಕೊಂಡ್ವಿ.
ಈ ಫೋಟೋಗಳು ಯಾಕೆ ತೊಗೊಂಡ್ವಿ ಇಲ್ಲಿ ಅಂದರೆ, ನಾವಂತೂ ಮನೆಯಲ್ಲಿ ಮಾಡೋದಿಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ. ಸೊ ಪಾಪಗೆ ಇಂಡಿಯಾ ಥರ ಫೀಲ್ ಬರುತ್ತೆ. ಇಂಡಿಯಾದಲ್ಲಿ ಇದೇ ಥರ ಅಲ್ವಾ ಡೆಕೋರೇಷನ್ ಮಾಡೋದು ಎಲ್ಲರೂ, ಲೈಕ್ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ ವರಮಹಾಲಕ್ಷ್ಮಿಗೆ. ಸೊ ಪಾಪಗೆ ಈ ಥರ ಫೀಲ್ ಬರುತ್ತೆ ಅನ್ನೋದಕ್ಕೋಸ್ಕರ, ಇಂಡಿಯಾ ಥರ ಫೀಲ್ ಬರಲಿ, ಆ ಟ್ರೆಡಿಷನ್ಸ್ ಎಲ್ಲ ಗೊತ್ತಾಗಲಿ ಅಂತ ಅಲ್ಲಿ ಫೋಟೋ ಮತ್ತು ವೀಡಿಯೋಸ್ ತೆಗೆಸ್ಕೊಂಡ್ವಿ. ಮತ್ತು ಈ ಟ್ರೆಡಿಷನ್ನು ಅವ್ರ ಮನೆದು. ಕಾಲಿಗೆ ಅರಿಶಿನ ಇಟ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾರೆ. ನನಗೆ ಮಾಡಿದ್ರು ಮತ್ತು ಪಾಪುಗೂ ಸಹ ಮಾಡಿದ್ರು. ಪಾಪು ನೋಡ್ತಾ ಇದ್ದಾಳೆ ಏನೇನು ಮಾಡ್ತಾರೆ ಅಂತ. ಅದಾದಮೇಲೆ ಅವ್ರನ್ನ ನೋಡ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ಲು. ಆಯಿತು ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತೇಳಿ ಎದ್ದು ಬಂದ್ಲು ನಮ್ಮ ಸಿರಿ. ಇವರು ತೆಲುಗು ಮಾತಾಡೋದು, ನನಗೂ ತೆಲುಗು ಬರ್ತಲ್ಲ, ಸೊ ಮಾತಾಡಿದೆ ಚೆನ್ನಾಗೇನೆ ಅವ್ರ ಜೊತೆ ತೆಲುಗುನಲ್ಲಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ ವರಮಹಾಲಕ್ಷ್ಮಿಗೆ. ಚೂಸ್ತಾ ಒಂದೇ ಏನಾಯ್ತು ಚಿನ್ನ? ಆಯ್ತಂತೆ, ಆಯ್ತು. ಸಿರಿಗೆ ಯಾವಾಗ ಥ್ಯಾಂಕ್ ಯು ಹೇಳಬೇಕು ಎಲ್ಲ ಚೆನ್ನಾಗಿ ಗೊತ್ತು. ಅಲ್ಲಿಂದ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ರು. ಗಾಡ್ ಇಸ್ ವೆರಿ ಪ್ರೆಟಿ ಆ್ಯಂಡ್ ಲುಕ್ ಅಟ್ ಹರ್ ಬೇಬಿ ಅಂತ ಹೇಳ್ತಾ ಇದ್ದಾಳೆ. ಮುಂಜಾಗಡೆ ಚಿಕ್ಕದು ವರಮಹಾಲಕ್ಷ್ಮಿ ಇದೆಯಲ್ಲ, ಅದು ಬೇಬಿ ಅಂತ ಅಂದ್ಕೊಂಡಿದ್ದಾಳೆ ನಮ್ಮ ಪಾಪು. ವರಮಹಾಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಬೇಬಿ ಅಂತ. ಇಲ್ಲಿ ನೋಡಿ ಚಿನ್ನ, ಲುಕ್ ಹಿಯರ್, ನೈಸ್, ಬ್ಯೂಟಿಫುಲ್. ಯಾ, ಮಳೆ ತುಂಬ ಜೋರಿತ್ತು. ಅಲ್ಲಿಂದ ಈ ಮನೆಗೆ ಬರೋ ಅಷ್ಟೇ ನೆಂದೋಗಿದ್ವಿ ನಾವು ಆ್ಯಕ್ಚುಲಿ. ಸೊ ಈ ಥರ ಆಗೋಗಿದೆ ನನ್ನ ಹೇರು. ಇಲ್ಲಿ ನಮ್ಮನೆ ವರಮಹಾಲಕ್ಷ್ಮಿ ನಮ್ಮನೆ ವರಮಹಾಲಕ್ಷ್ಮಿ ನೋಡಿ. ಹಳದಿ ಕುಂಕುಮ್ಗೆ ಹೋದಾಗ ಪ್ರಸಾದ ಮತ್ತು ಈ ಥರ ತಾಂಬೂಲ ಎಲ್ಲ ಕೊಡ್ತಾರೆ. ಆ ಸೋರಕಾಯಿ ನನ್ನ ಫ್ರೆಂಡ್ ಗಾರ್ಡನ್ದು ಕೊಟ್ಟರು. ಆಗ ಲೈಕ್ ಈವ್ನಿಂಗು ಹಳದಿ ಕುಂಕುಮ್ಗೆ ಅಂತ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ವಿ. ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ನಿಮಗೂ ಹಾಕಿ ತೋರಿಸಿದ್ದೀನಿ, ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಲ್ಲೂ ಇಂಡಿಯಾ ಥರನೇ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. చాలా బాగా చేస్తారు వరమహాలక్ష్మి వ్రతం అన్నీ. ఇక్కడ కూడా ఇండియా లాగానే ఫ్రెండ్స్ ఎలా చేశారని మీకు చూపించాను. ఇప్పుడు ఇంటికి వచ్చాము. అక్కడ రెయిన్ వస్తే వి హ్యావ్ గాట్ లైక్ తడిచేసాము రెయిన్లో కదా. ಏನನ್ಬೇಕೇನೆ, ನಾನು ಪಾಪು ನಮ್ಮ ಜೇಜಿ ಜೊತೆ ಸೆಲ್ಫಿ ತೊಗೊತಾ ಇದ್ದೀವಿ ನೋಡಿ. ಮಾಡಬಾರ್ದು ಆ ಥರ ಎಲ್ಲ. ಸ್ಟಾಪ್ ಮಾಡ್ತೀನಿ. ನಮ್ಮನೆ ವರಮಹಾಲಕ್ಷ್ಮಿ ಇಲ್ಲಿದೆ, ನಮ್ಮ ಪುಟಾಣಿ ಲಕ್ಷ್ಮಿ ಇಲ್ಲಿದೆ. ಅಕ್ಷತೆ ಹಾಕ್ದಾ? ದೇವರಿಗೆ ಅಕ್ಷತೆ ಎಲ್ಲ ಹಾಕಿದ್ವಿ. ಇವಾಗ ನಮ್ಮನೆ ಪುಟಾಣಿ ವರಮಹಾಲಕ್ಷ್ಮಿಗೆ ತಾಂಬೂಲ ಕೊಡ್ತಾ ಇದ್ದೀನಿ ನಾನು. ನಾನು ನನ್ನ ಪಾಪಕ್ಕೆ ಕೊಟ್ಟಿದ್ದು ನೋಡ್ಕೊಂಡಿದ್ಲಲ್ಲ, ಇವಾಗ ತಾನು ನನಗೆ ಕೊಡಬೇಕು ಅಂತ ಇವಾಗ ಎಲ್ಲ ತಾಂಬೂಲ ಎಲ್ಲ ಕೊಡ್ತೀನಿ, ನೀನು ಕೊಟ್ಟಂಗೆನೆ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ ನನ್ನ ಮಗಳು. ನನಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ತಾಂಬೂಲ ಕೊಡ್ತಾ ಇದ್ದಾಳೆ. ನಾನು ಹೇಳ್ಕೊಟ್ಟೆ, ಹಂಗೆ ಮಾಡಿದ್ಲು. ಖುಷಿ ಆಗೋಯ್ತು ನನ್ನ ಮಗಳಿಗೆ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ನಾವು ಒಂದಿನ ಇಟ್ಟು ಹಂಗೆ ಪೂಜೆ ಮಾಡ್ತೀನಿ. ನಾನೇನು ಫೋಟೋ ಇಟ್ಟೆ ಮಾಡೋದು ಇದೇ ಥರನೇ ಮದುವೆ ಆದಾಗಿಂದನೂ. ಅವತ್ತೊಂದು ದಿನನೇ ಕದಲಿಸ್ಬೇಕು, ಇಲ್ಲಾಂದರೆ ದಿನ ಪ್ರಸಾದ ಮಾಡಿಡಬೇಕಾಗುತ್ತೆ 5 ದಿನ ಇಟ್ಕೊಂಡು. ಸೊ ಹಾಗಾಗಿ ಅವತ್ತೊಂದು ದಿನನೇ ಕದಲ್ಸೋಣ ಅಂತ ಫಸ್ಟು ಆಸೆ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಾವಿಬ್ಬರು ಆರತಿ ಎಲ್ಲ ಬೆಳಗಿದ್ವಿ. ನಾನು ಹೇಗೆ ಮಾಡ್ತೀನಿ ಅಂತ ನನ್ನ ಮಗಳು ನೋಡ್ಕೊಂಡಿದ್ಲಲ್ಲ, ತಾನು ಮಾಡ್ತೀನಿ ಅಂತ ಅಂದ್ಲು. ಅದಕ್ಕೆ ಅವಳ ಕೈಲೂ ಅದನ್ನು ಮಾಡಿಸ್ದೆ. ಅವಳು ಅದೇ ಥರ ಮಾಡಿದ್ಲು. ಆದಷ್ಟು ಪ್ರಯತ್ನಪಟ್ಟು ಅದೇ ಥರನೇ ಮಾಡಿದ್ದಾಳೆ. ನಾನು ಮಾಡಿದ್ದಾಯಿತು. ಇವಾಗ ಪಾಪು ಮಾಡ್ತಾಳೆ, ದೇವರಿಗೆ ಆಸೆ ಹಚ್ತಾಳೆ, ಆಮೇಲೆ ಆರತಿ ಮಾಡೋದು. ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಪಾಪಗೆ ನಮ್ಮ ಟ್ರೆಡಿಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಹೇಗೆ ಮಾಡಬೇಕು ಅಂತ. ಹಾಗೆ ನಮ್ಮ ವಿಡಿಯೋ ಯಾವಾಗಲೂ ಇರೋದ್ರಿಂದ ಮುಂದಕ್ಕೂ ಅವಳು ದೊಡ್ಡಳಾದ್ಮೇಲೆ ಹೇಗೆ ಇವೆಲ್ಲ ಮಾಡೋದು ಅಂತ ತುಂಬ ಈಸಿಯಾಗಿ ನೋಡ್ಕೊಂಡು ಮಾಡ್ತಾಳೆ. ನಮ್ಮ ವ್ಲಾಗ್ಸ್ ಎಲ್ಲ ಒಂಥರ ಡೈರಿ ಇದ್ದಂಗೆ ನಮ್ಮ ಪಾಪಗೆ, ಈಸಿಯಾಗಿ ಓದ್ಕೊಂಡು ಮಾಡ್ಬೋದು ಆ ಥರ. ಹಾಗೆಯೇ ನನ್ನ ಕುಕಿಂಗ್ ಚಾನಲ್ ಮುಂದಕ್ಕೆ ಪಾಪಗೆ ಕುಕ್ಕಿಂಗಿಗೆ ತುಂಬ ಯೂಸ್ ಆಗುತ್ತೆ. ನನ್ನ ಕುಕಿಂಗ್ ಚಾನಲ್ ಇದೆ, ಸಿಂಪಲ್ ಲಿವಿಂಗ್ ಸಿಂಪಲ್ ಕುಕಿಂಗ್ ಅಂತ ಚೆಕ್ ಮಾಡಿ. ಹಾಗೆಯೇ ಫೇಸ್ಬುಕ್ ಪೇಜು ಮತ್ತು ವೆಬ್ಸೈಟ್ ಸಹ ಸೇಮ್ ನೇಮಲ್ಲಿದೆ, ಸಿಂಪಲ್ ಲಿವಿಂಗ್ ಸಿಂಪಲ್ ಕುಕಿಂಗ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯದ
ಲಕ್ಷ್ಮೀ ಬಾರಮ್ಮ ಮಾಡು ಅಷ್ಟೆ. ದೃಷ್ಟಿಯಾಗಿರುತ್ತಲ್ಲ ಜೇಜಿಗೆ ಹೋಗುತ್ತೆ. ಲಕ್ಷ್ಮೀ ಜೇಜಿಗೆ ಮಾಡಾರ್ತೆ ಬಿಡ್ಬೇಡ. ಹಿಂಗಿಡು ಜೇಜಿಗೆ. ಸರಿ ಸರಿ ಆಯ್ತು. ಆರತಿ ಮಾಡ್ಬಿಟ್ಟ ಜೇಜಿಗೆ. Hope you enjoyed that video. If you enjoyed, please like, share, and subscribe. Next video again. Until then, bye. మీకు వీడియో నచ్చింది అని అనుకుంటాను. నచ్చినట్టయితే ప్లీజ్ like, share, and subscribe. విల్ మీట్ ఇన్ నెక్స్ట్ వీడియో. అంటిల్ దెన్ బై. Until then, bye. ಸೊ ಒಡವೆ ಎಲ್ಲ ನಮ್ಮ ಪಾಪಗೆ ಹಾಕಿದ್ದೀನಿ ಇವಾಗ ಕದಲ್ಸದ್ವಲ್ಲ ಅದಕ್ಕೆ. ಮತ್ತು ಇದು ಬೆಳ್ಳಿದು ಹಾಕ್ಕೊಂಡಿದ್ದಾಳೆ ಬ್ಯಾಂಗಲ್ಸು ಮತ್ತು ಕಾಲ್ಗೆಜ್ಜೆ. ಅದು ಚಿಕ್ಕದಾಗ್ಬಿಟ್ಟಿದೆ ಕಾಲ್ಗೆಜ್ಜೆ ನಮ್ಮ ಪಾಪುಗೆ. ಉಂಗುರ ಹಾಕ್ಕೊಂಡಿದ್ದಾಳೆ ನಮ್ಮ ಪಾಪು. ಉಂಗುರ ಹಾಕ್ಕೊಂಡಿದ್ದಾಳೆ ನೋಡಿ ಅವಳದು. ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ಇವಾಗ. ಚಿಕ್ಕದಾಗ್ಬಿಟ್ಟಿದೆ ಅದು ಇನ್ನೊಂದು ತರಬೇಕು ನಮ್ಮ ಪಾಪ ಉಂಗುರಗಳನ್ನ. ಟೇಕ್. ಏನು ಮಾಡ್ತೀವ ದುಡ್ಡು? ದಿಸ್ ಇಸ್ ಲಾಟ್ಸ್ ಆಫ್ ಮನಿ ಚಿನ್ನ. I cannot give them to mommy to everyone. ನಮ್ಮ ಸಿರಿ ನೋಡಿ ಎಲ್ಲರಿಗೂ ಹಂಚ್ಬಿಡ್ತೀನಿ $3 ಇದರಿಂದ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ ಚಿನ್ನ ಹಂಚೋಕ್ಕಾಗಲ್ಲ ಆ ಥರ ಅಂತ ಹೇಳಿದ್ದಕ್ಕೆ ಸರಿ ಒಂದು ನೆಕ್ಲೆಸ್ ತೊಗೋತೀನಿ ಅಂತ ಹೇಳ್ತಾಳೆ. ಆಮೇಲೆ 1 money and 2 money, 3 money. ಏನು ಮಾಡ್ತೀಯಪ್ಪ ಅದನ್ನ ಖರ್ಚು ಮಾಡ್ತೀಯಾ? ಏನು ಮಾಡ್ತೀಯ? ಏನು ತೊಗೊತೀಯ ಅದರಲ್ಲಿ? To buy a little necklace. ನೆಕ್ಲೆಸ್ ತೊಗೋತೀಯಾ? ಸರಿಯಪ್ಪ ಆಯ್ತು. ಅಷ್ಟು ದುಡ್ಡಿಗೆ ಯಾವ ನೆಕ್ಲೆಸ್ಸು ಬರಲ್ಲ. ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ ತೊಗೊಬೋದೇನೋ ಅಷ್ಟೇ. ಸರಿ, ಈ ವ್ಲಾಗ್ನಲ್ಲಿ ಇಷ್ಟೇ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾವು ತುಂಬಾ ರೀಲ್ಸ್ ಮಾಡಿದ್ವಿ ಅವತ್ತಿನ ದಿನ. ಬಟ್ ನಾನು ರೀಲ್ಸ್ನಲ್ಲೆಲ್ಲ ಹಾಕೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ. ಸೊ ಇವೆಲ್ಲ ಸ್ವಲ್ಪ ಫೋಟೋಸ್ ನಾವು ತೆಗೆಸ್ಕೊಂಡಿದ್ದು. ಸೊ ಅಷ್ಟೇ. ನಮಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಇಷ್ಟಪಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವೆಲ್ಲ ಸ್ವಲ್ಪ ಫೋಟೋಸ್ ಫ್ರೆಂಡ್ಸು ಹಾಕಿದ್ದೀನಿ. So thank you so much for watching. We'll meet in next video. Until then, bye-bye. Thank you. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತೀರನ್ನ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.